ಗರ್ಬೇಡಿ ಮಾಡಬೇಡಿ, ಸರಿಯಲ್ಲ ಇದು. ಆಯ್ತು ಅಂತ ಮಾತಾಡ್ತೇನೆ. ಅವ್ರಿಗೆ ಮುಖ್ಯಮಂತ್ರಿ ಬರೋದು ಮಾತಾಡ್ಲಿಕ್ಕಿದೆ ಅಂತೆ, ಮಾತಾಡಿ. ಈಗ ನಮ್ಮ ಪಾರ್ಟಿ ಹೌದು, ಈಗಲೇ ಮಾತಾಡ್ತಾರೆ, ಯಾರಲ್ಲಿ ಮಾತಾಡಿ, ಈಗ ಮಾತಾಡ್ತಾರಂತೆ ಸರ್. ಅಧ್ಯಕ್ಷರೇ ಆಯ್ತು, ಒಂದ್ ಸ್ವಲ್ಪ ಒಂದು ಆಯ್ತು, ಮಾತಾಡಿ. ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಒಂದ್ ಸೆಕೆಂಡ್ ಅಧ್ಯಕ್ಷ, ಒಂದ್ ಸೆಕೆಂಡ್ ಅಧ್ಯಕ್ಷ, ಕೊಟ್ಟಿರಿ, ಜೆಡಿಎಸ್ ಪಾರ್ಟಿಯವ್ರು ಕೊಟ್ರಿ. ಆಗ ನೋಡಿ, ಇಲ್ಲಿ ಮೂರು ಜನ ಕೊಟ್ಟಿದ್ದೇವೆ. ಇಲ್ಲಿ ಅಧ್ಯಕ್ಷರ ಇದು ಸರಿಯಲ್ಲ. ಆಯ್ತು, ಕೂತ್ಕೊಳ್ಳಿ. ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದೆ, ನಿನ್ನೆ ಬಂದಾಗ ನಾನು ಆಯ್ತು ಯತ್ನ ಸ್ವಲ್ಪ ಕೇಳಿ. ಅವ್ರು ಮೊನ್ನೆವರೆಗೂ ಯಾವ ವಿಷಯ ಮಾತಾಡಿದಿಲ್ಲ. ಅವ್ರು ಸ್ಟಾರ್ಟಿಂಗ್ ನಲ್ಲಿ ಕೂಡ ನನಗೆ 19-18 ನಿನ್ನೆ ಬಂದು ಹೇಳಿ ಪ್ರಾಮಿಸ್ ಮಾಡಿ ಆಗಿದೆ. ಅವರೊಂದು ಮಾತಾಡಿ, ಮತ್ತೆ ನೀವು ಮಾತಾಡಿ. ನೆಕ್ಸ್ಟ್ ಅಧ್ಯಕ್ಷರೇ ಅವ್ರು 5 ನಿಮಿಷ ನೀವು ಕೂತ್ಕೋ, ನೀವು ಕೂತ್ಕೋ, ಕೂತ್ಕೋ. 5 ನಿಮಿಷ ಆಯ್ತು, ಈಗ ಮಾತಾಡಿ ಆಗ್ಲಿ. ನಾ ರಾತ್ರಿ 10 ತನಕ ಕೊಡ್ತೇನೆ. ನೀವು ರಾತ್ರಿ 10 ಗಂಟೆಗೆ ಬೆಳಿಗ್ಗೆಲ್ಲ ಬಂದಿದ್ದೀರಿ. ನೆಕ್ಸ್ಟ್ ನಿಮ್ಗೆ ಡೈರೆಕ್ಟ್ ಸ್ವಲ್ಪ ಸಹಕಾರ ಮಾಡಿ. ಅಂದ್ರೆ ಈಗ ಹೆಂಗೋ ಅವರು ಸಿಎಂ ಆರ್ಥಿಕ ಸಲಹೆಗಾರರು, ಸಿಎಂ ಮಾತಾಡಕ್ ಮುಂಚೆ ಅವ್ರು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಈಗೇನು ಅರ್ಥನೇ ಇರಲ್ಲ. ಅವ್ರು ಮಾತಾಡಿದ್ರೆ ಬೆಲೆನೂ ಇರಲ್ಲ. ಈಗ ಮಾತಾಡಿದ್ರೆ ಸಿಎಂ ಅವ್ರು ಬಂದಾಗ ಅವ್ರು ಮಾತಾಡಿದ್ಮೇಲೆ ಸಿಎಂ ಅವ್ರು ಮಾತಾಡಿ ಎರಡು ಟ್ಯಾಲಿ. ಒಂದ್ ಸೆಕೆಂಡ್ ಅಂದ್ರೆ ಸಿಎಂ ಅವ್ರ ಅಕಸ್ಮಾತ್ ಏನಾರ ಮೈಗೆ ಹುಷಾರಿಲ್ಲ ಅಂದ್ರೆ ಅವರ ಉತ್ತರ ಕೊಟ್ಬಿಡ್ಲಿ. ಎರಡು ಸರಿ ಹೋಗ್ತೈತೆ. ಫಿನಿಶ್. ಅದಕ್ಕೆ ಯತ್ನಾಳ್ ಅವ್ರು ಅನ್ಯಾಯ ಆಗ್ತದೆ. ಅಧ್ಯಕ್ಷ, ಒಂದ್ ಸೆಕೆಂಡ್. ನೀವು ಎಲ್ಲ ಸಹಕಾರ ಕೊಟ್ಟಿದ್ದೀರಿ ಅಧ್ಯಕ್ಷ. ನೀವು ನೈಟ್ 11 ಗಂಟೆಗೆ, ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದೀರಿ, 8 ಗಂಟೆಗೆ ಬಂದಿದ್ದೀರಿ. ಆಗ ಇದು ಮಾತಾಡಿದ್ರು ಎಲ್ಲ ವಿಚಾರ ಅರ್ಧ ಗಂಟೆ ಸರಿ ಟೈಮ್ ಕೊಡಿ, ಹಾಫ್ ಆನ್ ಅವರ್. ಅಧ್ಯಕ್ಷ, ಫಿನಿಶ್ ಇಟ್ ಫಾಸ್ಟ್. ಬೇಗ ಮಾತಾಡಿ ಫಿನಿಶ್. ನಾವು ಸಹಕಾರ ಕೊಡ್ತಾರೆ. ಅಧ್ಯಕ್ಷರೇ, ನಾನು ಈ ಪ್ರತಿಭಟನೆ ಮಾಡಿ ಹಿಂಗೆ ಬೇಡ ಇಷ್ಟೆಲ್ಲ ಸಹಕಾರ ಪ್ರತಿಭಟನೆ ಮಾಡಲಾಗ್ತದೆ. ಒಂದು ಕಾಂಗ್ರೆಸ್ ಆದ್ಮೇಲೆ ಬಿಜೆಪಿ, ಅಲ್ಲಿಂದ ಜೆಡಿಎಸ್. ಹಾಗೇನಿಲ್ಲ. ಜನಸಂಖ್ಯೆ ಜಾಸ್ತಿ ಇದೆ, ಜನಸಂಖ್ಯೆ ಕಡಿಮೆ ಇದೆ, ಮಾತಾಡಲಾಗ್ತದೆ. ಪಕ್ಷದವ್ರೇನು ಬಜೆಟ್ ಬಗ್ಗೆ ಮಾತಾಡಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ನೀವು ವಿರೋಧ ವಿರೋಧದವ್ರಿಗೆ ಜಾಸ್ತಿ ಅವಕಾಶ ಕೊಡೋದೇನು ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಸರ್ಕಾರ ಅವರು ಆರ್ಥಿಕ ಸಲಹೆಗಾರರು ಇಡೀ ಪ್ರಿಪೇರ್ ಮಾಡಿದ್ದಾರೆ. ಅವ್ರು ಉತ್ತರ ಕೊಡೋ ಇಡೀ ಅಧಿವೇಶನದಲ್ಲಿ ಮಾತಾಡಕ್ಕೆ ಸಿಗ್ಲೇ ಇಲ್ಲ ಸರ್. ಒಂದ್ ಸ್ವಲ್ಪ ಬಿಟ್ಬಿಡಿ. ತಾವು ಅಲ್ಲ ಅವ್ರು ಸರ್ ಇಡೀ ಅಧಿವೇಶನದಲ್ಲಿ ನೀವು ಮಾತಾಡಿ ವೇಸ್ಟ್ ಮಾಡಬೇಡಿ. ಯಾಕೆ ನೀವು ಮಾತಾಡಿ? ಆಯ್ತು, ಎಲ್ಲ ಪರಿಹಾರ ಇದೆಯಲ್ಲ, ಅವಕಾಶ ಕೊಡಿ ಪಾಪ ಅವರಿಗೆ. ನರೇಂದ್ರ ಸ್ವಾಮಿ ಸುರೇಶ್ ಅವರೇ, ಈಗ ರಾಯರೆಡ್ಡಿ ಮತ್ತು ಯತ್ನಾಳ್ ಇಬ್ರು ಕೂಡ ನಮಗೆ ಸೀನಿಯರ್ಸ್ ಇದರಲ್ಲಿ. ನರೇಂದ್ರ ಸ್ವಾಮಿ ಸುರೇಶ್ ಬಾಬು, ಸಮಣ ಮಂಜುನಾಥ್, ಮಂಜುನಾಥ್ ಅವರು ಈಗ ಒಂದ್ ಸೆಕೆಂಡ್. ಕೂಡ ಸೀನಿಯರ್ಸ್. ಸತ್ಯ. ಒಂದ್ ಸೆಕೆಂಡ್ ಕೊಡಿ, ಒಂದು ನಿಮಿಷ. ಮುಖ್ಯಮಂತ್ರಿಗಳು ಇದ್ದಾಗ ಮಾತಾಡ. ಆಯ್ತು, ಒಂದು ಸೆಕೆಂಡ್ ಟೈಮ್ ಕೊಡಿ. ಒಂದು ಸೆಕೆಂಡ್, ಒಂದು ಸೆಕೆಂಡ್ ನನಗೆ ಟೈಮ್ ನೋಡಿ. ಈಗ ನಿಮ್ಮ ಇಬ್ಬರ ಮಾತನ್ನು ಕೂಡ ಕೇಳಲಿಕ್ಕೆ ಇಡೀ ಸದಸ್ಯರು ಎಲ್ಲರೂ ಆಸಕ್ತಿಯಿಂದ ಇದ್ದಾರೆ. ಯಾಕೆ? ನೀವಿಬ್ರು ಕೂಡ ಸೀನಿಯರ್ಸ್, ಇಬ್ರು ಕೂಡ ಮಾಜಿ ಸಂಸದರು, ಲಾಂಗ್ ಟೈಮ್ ನಲ್ಲಿ ನೀವು ಇಲ್ಲಿ ಶಾಸಕರಾಗಿ ಇರುವವರು. ನಿಮ್ಗಿಬ್ರು ಕೂಡ ನಮ್ಗೆ ರಾಜ್ಯ ಮತ್ತು ರಾಜ್ಯ ಚೆಲ್ಲುವಂತ ಬಹಳಷ್ಟು ಮಾಹಿತಿಗಳು ನಿಮ್ಮಿಬ್ಬರದ್ದು ಕೂಡ ಇದೆ. ಈಗ ನನಗೆ ನೋಡ್ಬೇಕಾಗಿದೆ ಯಾರ ಹೃದಯ ದೊಡ್ಡದಿದೆ ಅಂತ ಹೇಳಿಕೊಂಡು ಅವ್ರು ಯಾರಿಗೆ ಅವಕಾಶ ಮಾಡಿ ಕೊಡ್ತಾರೆ ಅಂತ ಇರುವಂತದ್ದು ಸರ್ಕಾರದ ಸದ್ಯದ ದೊಡ್ಡದು ಮಾಡಿ ಬಹಳ ಸಂತೋಷವಾಗಿದ್ದೇನೆ. ಅಲ್ಲ ಅಧ್ಯಕ್ಷರೇ, ಬಸನಗೌಡನ ಹೃದಯ ದೊಡ್ಡದಿದೆ. ಮಂಜುನಾಥ್ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್. ಇಂಗ್ಲೆಂಡ್ ಅಲ್ಲಿ, ಲಂಡನ್ ಅಲ್ಲಿ ಸ್ಪೀಕರ್ ಮಹಿಳೆಯರು ಡ್ರೈವ್ ಮಾಡ್ತಾ ಇದ್ದ ಕಾರ್ಗಳು ಬಂದು ಆಕ್ಸಿಡೆಂಟ್ ಆಗೋಯ್ತು.
ಇಬ್ರು ಮಹಿಳೆಯರು ಜಗಳ ಮಾಡಕ್ ಶುರು ಮಾಡಿದ್ರು. ಆ ಪೊಲೀಸ್ ಇದ್ರಲ್ಲ ಅವ್ರು ಬಹಳ ಬುದ್ಧಿವಂತರು. ನಿಮ್ಮಿಬ್ರಲ್ಲಿ ಯಾರಿಗೆ ಜಾಸ್ತಿ ವಯಸ್ಸಾಗಿದೆಯೋ ಅವ್ರು ಫಸ್ಟ್ ಮಾತಾಡಿ ಅಂತ ಇಬ್ರು ವಾಪಸ್ ಹೋಗ್ಬಿಟ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.